ಸೊ ಈಗ ಒಂದು ಇಂತಹ ಕಳ್ತನಗಳನ್ನು ತಡೆಗಟ್ಟುವುದಕ್ಕೆ ಮತ್ತು ಪತ್ತೆ ಮಾಡೋದಕ್ಕೆ ಕ್ಯಾಮರಾಸ್ ಕೂಡ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಜಿಲ್ಲೆ ಪೂರ್ತಿ ಸುಮಾರು ಒಂದು 50 ಕಡೆ 100 ಕಡೆ ಕ್ಯಾಮರಾ ANPR ಕ್ಯಾಮರಾಸ್ ಅಂದರೆ ಹೇಳ್ತೀವಿ. ಆಟೋಮೆಟಿಕ್ಲಿ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡ್ತದೆ. 100 ಲೊಕೇಶನ್ಗಳಲ್ಲಿ ಇಂಥ ಕ್ಯಾಮರಾವನ್ನು ಹಾಕ್ತೀವಿ. ಮತ್ತು ಅದಲ್ಲದೆ ಸೊ ನಾರ್ಮಲ್ ಸರ್ವೈಲೆನ್ಸ್ ಕ್ಯಾಮರಾ ಅದು ಒಂದು 100 ಲೊಕೇಶನ್ಗಳಲ್ಲಿ ಕೂಡ ನಾವು ಹಾಕ್ತಾ ಇದ್ವಿ ಈಗ ಇತ್ತೀಚೆಗೆ. ಸೊ ಕೋಆರ್ಡಿನೇಷನ್ ಮೀಟಿಂಗ್ ಪೀರಿಯಾಡಿಕ್ಲಿ ಇಲ್ಲಿ ಲೋಕಲ್ ಆಫೀಸರ್ಸ್ ಮಾಡ್ತಾನೆ ಇರ್ತಾರೆ. ಸೊ ಗಡಿಪಾಗಲೇ ಅಲ್ಲಿ ನಾನು ಹೇಳಿದ್ದೇನಲ್ಲ, ಗಡಿಪಾಗಗಳಲ್ಲಿ ಈವನ್ ಇಂಟೀರಿಯರ್ ರೋಡ್ಸಲ್ಲಿ ಈಗ ಬೋರ್ಗ್ರೌಂಡ್ ರೋಡ್ ಥರ ಇರಲಿ, ಪ್ರತಿಯೊಂದು ಮಹಾರಾಷ್ಟ್ರಗೆ ಹೋಗುವ ಸಣ್ಣ ಪುಟ್ಟ ರೋಡಲ್ಲಿ ಕೂಡ ಈಗ ಡಿಸ್ಕಷನ್ ಕೂಡ ನಾವು ಮಾಡಿದ್ದೀವಿ. ಎಲ್ಲಿ ಕ್ಯಾಮರಾಸನ್ನು ಮಾಡಬೇಕಂದ್ರೆ ಆಫೀಸರ್ಸ್ ಜೊತೆ ಡಿಸ್ಕಷನ್ ಮಾಡಿ ಮಹಾರಾಷ್ಟ್ರ ಬಾರ್ಡರ್ ಎಲ್ಲೆಲ್ಲಿ ಇರ್ತದೋ ಅಲ್ಲಿಂದ ಬಂದು ಅಫೆನ್ಸ್ ಮಾಡಿ ಯಾರು ಹೋಗುವಾಗ ಗೊತ್ತಿಲ್ಲದೆ ಯಾರು ಹೋಗಬಾರ್ದು, ಕ್ಯಾಮರಾನಲ್ಲಿ ಕ್ಯಾಪ್ಚರ್ ಆಗಬೇಕು. ಅದರಿಂದ ನಾವು ಪತ್ತೆ ಮಾಡ್ತೀವಿ ಅಂದರೆ ಮುಂದಿನ ದಿವಸಗಳಲ್ಲಿ ಅವರು ತಪ್ಪು ಮಾಡೋದಕ್ಕೆ ಭಯ ಇರ್ತದೆ, ಇಲ್ಲಿ ಬರೋದು ಕಡಿಮೆ ಆಗುತ್ತದೆ. ಆ ಉದ್ದೇಶದಲ್ಲಿ ಸರ್ವೈಲೆನ್ಸನ್ನು ಇನ್ನೂ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಮೀಟರ್ ಬಡ್ಡಿ ಬಗ್ಗೆ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ದಯವಿಟ್ಟು ಯಾರು ಎದುರ್ಕೊಳ್ಳಬೇಡ. ಯಾರು ನಿಮಗೆ ತೊಂದರೆ ಕೊಡ್ತಾರೆ ಅಂದರೆ ನೀವು ಬಂದು ನೀವು ಕಂಪ್ಲೇಂಟ್ ಕೊಡ್ತೀರಂದರೆ 100% ನಾವು ತೊಗೊಂಡು ಕೇಸನ್ನು ದಾಖಲು ಮಾಡ್ತೀವಿ. ಒಂದು ವೇಳೆ ನಿಮ್ಮ ಜಮೀನನ್ನು ಬರೆದು ತೊಂದರೆ ಮಾಡ್ತಾ ಇದ್ದಾರನ್ನು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಕಾಯ್ದೆ ಅಡಿಯಲ್ಲಿ ಆ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡುವುದಕ್ಕೂ ಕೂಡ ಅವಕಾಶ ಇರ್ತದೆ. ದಯವಿಟ್ಟು ನೀವು ಮುಂದೆ ಬರಬೇಕು, ಸಾರ್ವಜನಿಕರು ಮುಂದೆ ಬನ್ನಿ, ಯಾವುದೇ ಯಾರಿಗೆ ಹೆದರಿಕೆ ಬೇಡ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಮೀಟರ್ ಬಡ್ಡಿ ಯಾರು ಅಂತಾಗ ಮಾಡ್ತಾರಂದರೆ ಅದಕ್ಕೆ ಅವಕಾಶ ಕೊಡಬೇಡ, ನೀವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ಕೈಗೊಳ್ಳಿ. ಸೊ ಸೈಬರ್ ಕ್ರೈಮಲ್ಲಿ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಭಾಳಷ್ಟು ನಡೀತಾ ಇದೆ. ಸೊ 1 ಲಕ್ಷ ಕೊಡ್ತೀರಂದ್ರೆ 1 ವರ್ಷದಲ್ಲಿ ಅದು 2 ಲಕ್ಷ ಆಗ್ತದೆ ಅಂದರೆ ಡಬ್ಲಿಂಗ್ ಅಂದರೆ ಹೇಳ್ತಾ ಇದ್ದಾರೆ. ಯಾವುದೇ ಇಂತಾಗ ಶೇರ್ ಮಾರ್ಕೆಟಲ್ಲಿ, ಯಾವುದೇ ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟಲ್ಲಿ ಇರಲಿ, ಸೊ ಅಶ್ಯೂರ್ಡ್ ಆಗಿ ನೀವು 1 ಲಕ್ಷ ಕೊಡ್ತೀರಂದ್ರೆ ಇನ್ನೊಂದು ಲಕ್ಷ ಕೊಡ್ತೀವಿ ಅಂದರೆ ಹೇಳೋದಕ್ಕೆ ಯಾರಿಗೂ ಅಂತಾಗ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ದಯವಿಟ್ಟು ಇಂತಾಗ ಯಾರೇ ನಿಮ್ಮ ಕಡೆ ಹಣ ವಸೂಲಿ ಮಾಡ್ತಾರಂದರೆ ನಿಮಗೆ ಮಾಹಿತಿ ಇದೆ ಅಂದರೆ ಪೊಲೀಸ್ ಕಡೆ ತಿಳಿಸಿ. ಅಂತಾಗ ಕೊಟ್ಟಿದ್ದೀರಂದ್ರೆ ತಕ್ಷಣ FIR ಮಾಡಿ 100% ಅಂತಾಗ 1 ಲಕ್ಷಕ್ಕೆ ವರ್ಷಕ್ಕೆ 1 ಲಕ್ಷ ನಿಮಗೆ ಸಂಪಾದನೆ ಮಾಡಿ ಅವ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಾಗ ಅವ್ರು ಸಂಪಾದನೆ ಮಾಡೋರು ಅವ್ರ ರಿಲೇಟಿವ್, ಅವ್ರ ಸಂಬಂಧಿಕರ ಕಡೆ ಮಾಡಿಕೊಡಬಾರ್ದಲ್ಲ, ಅವ್ರು ಯಾಕೆ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ಇನಿಷಿಯಲಿ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಕೊಡ್ತಾರೆ. ನೀವು 1 ಲಕ್ಷ ಕೊಡಿ, ತಿಂಗಳಿಗೆ ಒಂದು 6,000 8,000 ಕೊಡ್ತೀವಿ ಅಂದರೆ ಹೇಳ್ತಾರೆ. ಸೊ 6 ತಿಂಗಳಲ್ಲಿ ಅವರು 7 ತಿಂಗಳಲ್ಲಿ ನೀವು ಕೊಟ್ಟಿರೋ ಹಣದಲ್ಲಿ ಒಂದು 50,000 ಕೊಡ್ತಾರೆ. ಅದನ್ನು ನಿಮ್ಮ ರಿಲೇಟಿವ್ಗೆ ನೀವು ಹೋಗಿ ಹೇಳಿ ಅಂದರೆ ಹೇಳ್ತಾರೆ. ಇದೇ ಥರ ಒಂದು 100 ಜನ ಕಡೆ ತೊಗೊಂಡಾದ್ಮೇಲೆ ಊರು ಬಿಟ್ಟು ಹೋಗ್ತಾರೆ. ಸೊ ಇದು ನಡೀತಾ ಇದೆ. ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬೇಡ. ಇಂತಾಗ ನಿಮಗೆ ಯಾವುದೇ ರಿಟರ್ನ್ಸ್ ಸಿಗೋದು ಸಾಧ್ಯನೇ ಇಲ್ಲ. ಫಸ್ಟ್ ಈಗ ನಮಗೆ ಮಾಹಿತಿ ಬಂದ ತಕ್ಷಣ ಮಾಹಿತಿಯಲ್ಲಿ ಇರೋದೆಲ್ಲ ನಿಜ ಅಂದರೆ ನಾವು ಅನ್ಕೊಳ್ಳಲ್ಲ. KSPF ಅಲ್ಲಿ ನೀವು ಮಾಹಿತಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂದರೆ ಹೇಳ್ತೀವಲ್ಲ, ಜನ ಮಾಹಿತಿ ಕೊಡ್ತಾರೆ. ಕೆಲವೊಬ್ಬರು ಉದ್ದೇಶಪರವಾಗಿ ಅವ್ರಿಗೆ ಆಗದೇ ಇರೋರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೆಲ್ಲ ನಾವು ಹೇಳ್ತೀವಿ, ಇಂತಾಗ ಇರ್ತಂದ್ರೆ ಅದು ನಾವು ಕ್ಲೋಸ್ ಮಾಡ್ತೀವಿ. ನಮಗೆ ಉದಾಹರಣೆಗೆ ಕೆಲವೊಂದು ಕಡೆ ರಿಪೀಟೆಡ್ ಆಗಿ ಮಾಡ್ತಾರೆ, ಹೋಗಿ ವೆರಿಫೈ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ, ನಾವು ಅಲ್ಲಿನೇ ಕ್ಲೋಸ್ ಮಾಡ್ತೀವಿ. ಜಸ್ಟ್ ವಿಲ್ ಗೋ ಅಂಡ್ ಏನು ನಡೀತಾ ಇದೆ ಅವ್ರು ಹೇಳೋದು ನಿಜನ ಇಲ್ವ ಅಂದರೆ ವೆರಿಫೈ ಮಾಡ್ತೀವಿ. ತಕ್ಷಣ ಮಾಹಿತಿ ಕೊಟ್ಟ ನಂತರನೇ FIR ಮಾಡಲ್ಲ, ವೆರಿಫೈ ಮಾಡಿ ನಿಜವಾ ಸುಳ್ಳು ಅಂದರೆ ಫಸ್ಟ್ ಚೆಕ್ ಮಾಡ್ತೀವಿ. ಸೊ ಕೆಲವೊಬ್ಬರು ಇದನ್ನು ಮಿಸ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅಂತಾಗೆಲ್ಲ ಯಾರಿಗೂ ಅವಕಾಶ ಕೊಡಲ್ಲ.